ಸಾಂಕ್ರಾಮಿಕ ರೋಗಗಳು. ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಅತಿಭೇದಿ ರೋಗ ಈಗ ಕಡಿಮೆಯಾಗಿದೆ. ನೀರಿನಾಗಿ ಭೇದಿ, ನೀರಿನಾಗಿ ವಾಂತಿ. ಯಾತಕ್ಕೆಂದರೆ ಕಲುಷಿತವಾದಂಥ ನೀರು, ಕಲುಷಿತವಾದಂಥ ಆಹಾರ. ಅದಕ್ಕೆ ಕಾರಣ ವೈರಸ್. ದೇಹ ನಿರ್ಜಲತೆ ಆಗಬಾರದು, ಆದ್ದರಿಂದ ಕೊಡಬೇಕು. ಹುರಿದಕ್ಕಿ ರವೆ ಗಂಜಿ ಕೊಡ್ಬೋದಾ ಸರ್? ಕೊಡಮ್ಮ. ಅನ್ನ ಊಟ ಮಾಡಿಸ್ಬೋದಾ? ಮಾಡಿಸ್ಬೋದು. ಎಳ್ನೀರು ಕೊಡ್ಬೋದಾ ಸರ್? ಕೊಡಿಸಿ. ತಾಯಿ ಹಾಲು ಕುಡಿಸ್ಬೋದಾ? ಒಂದೇ ಸಮಯ ಕುಡಿಸಿ. ಎಷ್ಟೋ ಸಲ ಮಕ್ಕಳು ಅತಿಭೇದಿ ರೋಗದಿಂದ ದೇಹ ನಿರ್ಜಲತೆ, ಕಣ್ಣೆಲ್ಲ ಗೂಳಿ ಬಿತ್ಕೊಂಡು, ಕೆನ್ನೆ ಎಲ್ಲ ಗೂಳಿ ಬಿತ್ಕೊಂಡು, ನಾಲಿಗೆ ಎಲ್ಲ ಒಣಕೊಂಡು, ಹೊಟ್ಟೆ ಭಾಗದಲ್ಲಿ ಈ ಥರ ಅದುಮೆ ಬಿಟ್ಟರೆ ಒಳ್ಳೆ ಚಪಾತಿ ಥರ ಹಾಗೇನೆ. ಆದರೆ ಈಗ ಜನರಲ್ಲಿ ತಿಳುವಳಿಕೆ ಹೆಚ್ಚುತ್ತಾ ಇದೆ. ಮೊದಲು ಏನಾದರೂ ಕುಡಿಸಿದ್ರೆ ವಾಂತಿಯಾಗಿ ಹೋಗ್ತದೆ, ಕುಡಿಸ್ಬೇಡ ನಿಂತೋಗ್ತದೆ, ಮೇಲಿಂದ ಕುಡಿಸಿದ್ರೆ ಕೆಳಗಡೆ ಬೇದಿ ಆಗಿಬಿಡ್ತದೆ ಅಂತ ಈ ಥರ ಹೇಳ್ತಿದ್ರು. ಈಗ ಜನರಲ್ಲಿ ಒಂದು ತಿಳುವಳಿಕೆ ಹೆಚ್ಚಾಗ್ತಾ ಇದೆ. ಬೇದಿ ಆಗ್ತಾ ಇದ್ದರೆ ಕುಡಿಸ್ತಾರೆ, ತಾಯಿ ಹಾಲು ಕುಡಿಸ್ತಾರೆ. ತಾಯಿ ಹಾಲು ಕುಡಿಸ್ಬೇಡ ಅತ್ತೆ ಹೇಳ್ತಿದ್ರು, ತಾಯಿ ಹಾಲು ಕುಡಿಸ್ಬೇಡ, ಕುಡಿಸಿದ್ರೆ ವಾಂತಿ ಆಗ್ತದೆ, ಬೇದಿ ಆಗ್ತದೆ. ಇಲ್ಲ, ತಾಯಿ ಹಾಲು ಮಗುವಿಗೆ, ಹಸುವಿನ ಹಾಲು ಕರುವಿಗೆ. ತಾಯಿ ಹಾಲು ಅಮೃತ, ಬಾಟ್ಲು ಹಾಲು ವಿಷ. ಅದರ ಮೇಲೆ ಬೇಕಾದಷ್ಟು ಶಿಕ್ಷಣಗಳನ್ನು ವೈದ್ಯರು ಕೊಡ್ತಾ ಇದ್ದಾರೆ.